ಅರೆಸ್ಟ್ ಮಾಡಿದ್ದಾರೆ. ಅದು ಸಹ ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂತು. ಸದನದ ಒಳಗಡೆ ಮತ್ತು ಸದನದ ಹೊರಗಡೆ ನಮ್ಮ ಶಾಸಕರು ಸದನದ ಒಳಗಡೆ ಮಾಡಿದಂಥ ಹೋರಾಟ ಮತ್ತು ಹೊರಗಡೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮಾಡಿದಂಥ ಹೋರಾಟ ಇದು ಪ್ರತಿಫಲವಾಗಿ ಒತ್ತಾಯಕ್ಕೆ ಮಣಿದು 3 ಜನರನ್ನ ಇವತ್ತು ದೇಶದ್ರೋಹಿಗಳನ್ನು ಇವತ್ತು ಅರೆಸ್ಟ್ ಮಾಡಿದ್ದಾರೆ ಅಂತೇಳಿ ನಂಗೆ ತಿಳಿದು ಬಂದಿದೆ. ಅದನ್ನು ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯವನ್ನು ಮಾಡ್ತೇನೆ. ಅರೆಸ್ಟ್ ಮಾಡಿದ ಮಾತ್ರಕ್ಕೆ ನ್ಯಾಯ ಸಿಕ್ಕಿದೆ ಅಂತಲ್ಲ. ಯಾರು ಆ ದೇಶದ್ರೋಹಿಗಳಿದ್ದಾರೆ, ಇನ್ನೂ ಎಷ್ಟು ಜನ ಇದ್ದಾರೆ, ಅವರನ್ನು ಕೂಡ ಅರೆಸ್ಟ್ ಮಾಡಿ ಇವ್ರ ಹಿನ್ನೆಲೆ ಏನು, ಯಾತಕ್ಕೋಸ್ಕರ ವಿಧಾನಸೌಧದ ಒಳಗಡೆ ಬಂದರು ಇವರು, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಘೋಷಣೆ ಕೂಗೋದಕ್ಕೆ ಅವರು ಪ್ರಚೋದನೆ ನೀಡಿರ್ತಕ್ಕಂಥದ್ದು ಯಾರು, ಇನ್ನು ಯಾರ್ಯಾರು ಇವ್ರ ಜೊತೆ ಸಂಪರ್ಕದಲ್ಲಿದ್ದಾರೆ, ಇವೆಲ್ಲವನ್ನೂ ಕೂಡ ಮುಂದಿನ ದಿನಗಳಲ್ಲಿ ರಾಜ್ಯದ ಜನತೆ ಮುಂದೆ ಇವತ್ತು ತಿಳಿಸ್ಬೇಕಾಗಿದೆ. ನಮಗೆ ಅನುಮಾನ ಇವತ್ತು ಕೂಡ ಕಾಡ್ತಾ ಇರ್ತಕ್ಕಂಥದ್ದು ಒಂದೇ, FSL ರಿಪೋರ್ಟ್ ಬಂದರೂ ಸಹ ಅದನ್ನು ಬಹಿರಂಗ ಪಡಿಸ್ತೇನೆ. ಇವತ್ತು ಖಾಸಗಿ FSL ರಿಪೋರ್ಟ್ ನಾನು ಕೂಡ ಇವತ್ತು ಬೆಳಗ್ಗೆ ಟ್ವೀಟ್ ಮಾಡಿದ್ದೇನೆ. ಖಾಸಗಿ FSL ರಿಪೋರ್ಟ್ 3 ದಿನದಿಂದ ಹರಿದಾಡ್ತಾ ಇದೆ. ಆದರೆ ಇವತ್ತು ಬೆಳಗ್ಗೆನೂ ಸಹ ಇವತ್ತಿಗೂ ಸಹ ರಾಜ್ಯ ಸರ್ಕಾರ FSL ರಿಪೋರ್ಟನ್ನು ಬಹಿರಂಗಗೊಳಿಸಿಲ್ಲ. ನಮಗೆ ಇವತ್ತು ಅನುಮಾನ ಕಾಡ್ತಾ ಇರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಇವರನ್ನು ಕೇವಲ ನಾಮಕಾವಾಸ್ತೆ ಅರೆಸ್ಟ್ ಮಾಡಿ ಒಳಗೆ ರಾಜ ಆತಿಥ್ಯ ಕೊಡೋದ್ರ ಬದಲು ಸತ್ಯ ಏನು ಅಂತೇಳಿ ಬಹಿರಂಗ ಪಡಿಸ್ಬೇಕು. ಇಲ್ಲ ಅಂತಂದರೆ ನಿಮ್ಮ ಸಚಿವ ಸಂಪುಟದ ಸದಸ್ಯರನ್ನೇ ನಾಳೆ ದಿನ ಹೇಳಿಕೆನೂ ಕೊಡ್ತಾರೆ, ನಿಮಗೆ ಪತ್ರಗಳು ಕೂಡ ಬರೀತಾರೆ. ನಿಮ್ಮ ಪಕ್ಷದ ಶಾಸಕರು ಏನು ಪಾಕಿಸ್ತಾನ ಕಾಲ್ಪನಿಕ ಅಂತ ಹೇಳಿದ್ರಿ. ಈಗ ಏನ್ ಸರ್ ನೀವು ಯಾವಾಗಲೂ ಲೋಕ ನಾನೇನು ಹೇಳಿರೋದು ಅವ್ರು ಯಾವ ಫುಟೇಜ್ ಇದೆ, ನಮ್ಮ ಹತ್ರ ಯಾವ ಫುಟೇಜ್ ಇದೆ, ನಾವೇನು ಮಾಡ್ತೀವಿ, ಏನಾಗಿದೆ FSL ಬರುತ್ತಲ್ಲ, ನಾವು ಸರ್ಕಾರದ ವರದಿ ಜಂಪಿಂಗ್ ಟು ಕನ್ಕ್ಲೂಷನ್. ಒಂದು ಸೋಮೋಟೋ ಅವತ್ತು ಕೇಸ್ ರಿಜಿಸ್ಟರ್ ಆಗಿದೆ, ಅದಕ್ಕೆ ಕರೆಸಿದ್ದಾರೆ. ಬಹುಶಃ ಅದೇನಿದೆ ನೋಡೋಣ. ಅದು ಇನ್ನು ಅವ್ರು ಕರ್ಕೊಂಡೋಗಿಲ್ಲ ಸರ್, ನ್ಯಾಯಾಧೀಶರ ಮುಂದೆ ಪೂರ್ಣವಾದಂಥ ಮಾಹಿತಿ ವಾಟ್ ಎವರ್ ಇಟ್ ಇಸ್ ಹೋಮ್ ಮಿನಿಸ್ಟರ್ ಅವರು ಏನು ಹೇಳ್ತಾರೆ ನೋಡೋಣ. ಇವತ್ತು ಬೆಳಿಗ್ಗೆನೂ ನಾನು ಸ್ಪಷ್ಟವಾಗಿ ಹೇಳಿದ್ದೀನಲ್ಲ, ಖಾಸಗಿ ವರದಿಗಳನ್ನು ನಾನು ಪ್ರಕಟಣೆ ಮಾಡಿ ಬಹುತೇಕ ಸಚಿವರುಗಳ ಮಾಧ್ಯಮಗಳ ವಿರುದ್ಧ ಮಾತನಾಡಿದ್ರು. ಮಾಧ್ಯಮಗಳೇ ತಪ್ಪು ಅನ್ನುವಂಥ ರೀತಿಯಲ್ಲಿ ತಪ್ಪು ಬಿಂಬಿಸ್ತಿದ್ದಾರೆ ಅಂತ ಹೇಳಿದ್ರು, ಕಾಲ್ಪನಿಕ ಅಂತ ಹೇಳಿದ್ರು. ನೋಡಿ, ಬರಲಿ, ಯಾಕಷ್ಟು ಆತಂಕ? ಈಗ ಅಲ್ಟಿಮೇಟ್ಲಿ ಏನಿದೆ, ಸರ್ಕಾರದ FSL ರಿಪೋರ್ಟ್ ಅಲ್ವಾ, ಬರಲಿ. ಅದೇನಿದೆ ಅದು ಸತ್ಯ ಇದ್ರೆ ಸತ್ಯ, ಸುಳ್ಳಿದ್ರೆ ಸುಳ್ಳು. ಅದಕ್ಕೆ ನಾನು ಏನು ಮಾಡೋಕ್ಕಾಗಲ್ಲ, ನೀವು ಏನು ಮಾಡೋಕ್ಕಾಗಲ್ಲ. ಆದ್ರೆ ನಾವು ಹೇಳ್ತಾ ಇರೋದು ಖಾಸಗಿ ವರದಿಗಳನ್ನ ಸರ್ಕಾರದ ವರದಿ ತರ ಬಿಂಬಿಸ್ಬಿಟ್ಟು ಮಾಡೋದು ಸರಿಯಲ್ಲ ಅಂತ ಅವಾಗ್ಲೂ ಹೇಳಿದೀನಿ. ಇದು ನಮ್ಮ ಹತ್ರನೂ ಒಂದು ಸರ್ಕಾರಕ್ಕೆ ಕ್ಲಾರಿಟಿ ಬಂದ ಮೇಲೆ ತಾನೇ ಅವರು ಬಂಧನ ಆಗಿರುವಂತದ್ದು. ವಿಚಾರಣೆ ಕರೆಸಿದಾರೆ ಅನ್ಸುತ್ತಲ್ಲ. ನನಗೆ ಅದೇ ಹೇಳ್ತಾ ಇರೋದು, ನನಗೆ ಸಂಪೂರ್ಣ ಮಾಹಿತಿ ಅದೇ ಅಲ್ಲಿ ಏನಿದೆ ನೋಡ್ಬಿಟ್ಟು ಅದಕ್ಕೆ ವಿಚಾರಣೆ ಆಗ್ಲಿ. ಯಾಕಷ್ಟು ಇದು ಆತಂಕ ಪಡೋದು? ಆಮೇಲೆ ನಿಮ್ಗೆ ಗೊತ್ತಿದೆ, ನಾನು ಸಂಪೂರ್ಣವಾದಂತ ಮಾಹಿತಿ ಇರಲಾರ್ದೆ ಮಾತಾಡೋದಿಲ್ಲ. ನೋಡೋಣ ಏನಿದೆ ಅಂತ. ನನಗೆ ಈಗ ಗೊತ್ತಾಗಿರೋದು ನೀವು ಹೇಳೋದಕ್ಕಿಂತ ಒಂದು 5 ನಿಮಿಷ ಮುಂಚೆ ನನಗೆ ಮೆಸೇಜ್ ಬಂದಿದೆ ಅಷ್ಟೇ. ನೋಡೋಣ, ಲೆಟ್ ದೆಮ್ ಕಮ್. ಹೋಮ್ ಮಿನಿಸ್ಟರ್ ಅವರು ಏನೋ ಬೆಂಗಳೂರಿಗೆ ಬರ್ತಾ ಇದಾರಂತೆ, ಅವ್ರ ಹತ್ರ ಏನಿದೆ ಕೇಳ್ಕೊಂಡು ಅವ್ರು ಏನ್ ಬ್ರೀಫಿಂಗ್ ಕೊಡ್ತಾರೆ ನೋಡೋಣ ಅಂತೆ. ಯಾಕಂದ್ರೆ ಸರ್ ಎಲ್ಲರೂ ಕೂಡ ಅವತ್ತು ಮಾಧ್ಯಮಗಳಿಗೆ ತಪ್ಪು ಅನ್ನುವ ರೀತಿಯಲ್ಲಿ ಬಿಂಬಿಸುವುದು. ನೋಡಿ, ಯಾರು ಮಾತಾಡಿದ್ರು, ಸದನದಲ್ಲಿ ಮಾತಾಡಿದ್ರು, ಯಾರು ಏನ್ ಮಾಧ್ಯಮ ವಿರುದ್ಧ ಯಾರು ಮಾತಾಡಿದ್ದಾರೆ, ಯಾರು ಹೇಳಿದ್ರು? ನಾವೆಲ್ಲರಿ FIR ಆಗ್ಬೇಕಂತ ಹೇಳಿದೀವಿ ನಿಮಗೆ. ನಾನೇ ಯಾರು ಏನು ನೋಡಿ, ನೀವ್ ಹೇಳ್ತಾ ಇರೋದು ನಾವು ಮೀಡಿಯಾದವ್ರ ಮೇಲೆ FIR ಮಾಡಿ ಅಂತ ಹೇಳಿ. ಯಾರು ಹೇಳಿದಾರೆ? ಯಾರು ಹೇಳಿದಾರೆ ಹೇಳಿ? ಯಾರು ಹೇಳಿರೋದು ಹೇಳಿ ಬಸಣ್ಣ? ಏನಂತ
ಏನಂತ ಸದನದಲ್ಲಿ ಮಾಧ್ಯಮದವ್ರು ತಪ್ಪಿದ್ರೆ ಇಲ್ಲ, ಯಾರು ತಪ್ಪಿರ್ಬೋದು ಯಾವ್ದ್ರ ಬಗ್ಗೆ ಅದು ನನಗೆ ಗೊತ್ತಿಲ್ಲ. ಇವ್ರು ನನ್ನ ಅದ್ರ ಬಗ್ಗೆ ಯಾರು ಈಗ ನೀವು ಹೇಳೋದು ನಾನು ಸಮರ್ಥನೆ ಮಾಡ್ಕೋತಾ, ನೀವು ಹೇಳಿದಿರಂತ ಹೇಳ್ತಾ ಇರೋದಲ್ವಾ ಸಮರ್ಥನೆ. ನೀವು ಹೇಳಿದ್ಕೆ ನಿಮ್ಮ ಹೇಳಿಕೆಗೆ ನಾನು ಹೇಗೆ ಸಮರ್ಥನೆ ಮಾಡ್ಕೊಡೋಕೆ? ನಾನು ಹೇಳ್ಬೋದು ಅಷ್ಟೇ. ನಾನು ಕೂಡ ಈಗ ನೀವೇನ್ ಹೇಳಿದ್ರಲ್ಲ ಅದು ಪ್ರಸ್ತಾಪ ಮಾಡಿರ್ತೀವಿ ಅಷ್ಟೇ. ಅದ್ ನಾನೇ ಸಮರ್ಥನೆ ಮಾಡ್ಕೊಟ್ಟಿದೀವಿ ಅಂತ ಎಲ್ಲಿ? ಹುಷಾರು ಖಾಸಗಿ ಇದ್ರಲ್ಲಿ ಮಾಡಿಸಿದಾಗ ಇಲ್ಲ ಅಂತ ಹೇಳಿದ್ರು. ಹೌದು, ನಾನು ಈಗಲೂ ಹೇಳ್ತಾ ಇದ್ದೀನಲ್ಲ, ಇವತ್ತಿನ ಖಾಸಗಿ ರಿಪೋರ್ಟ್ ಏನಿದೆ ಅದು ಯಾವ್ದೋ ಸಂವಾದ್ ಫೌಂಡೇಶನ್ ಮಾಡಿದ್ದಾರೆ. ಹೈ ಪ್ರಾಬಬಿಲಿಟಿ ಅಲ್ಲಿ ಈ ಸಂವಾದ ಫೌಂಡೇಶನ್ ಮಾಡೋದ್ರಲ್ಲಿ FSL ರಿಪೋರ್ಟ್ ನಲ್ಲಿ ಇದೆಯಾ ಹೇಳಿದ್ದಾರೆ ಅಂತ ಇದೆಯಾ? ನೀವೇ ಹೇಳಿ ದಯವಿಟ್ಟು. ಅದು ಸರಿಯಾಗಿ ನೀವು ಓದ್ಬಿಟ್ಟು ಹೇಳಿ. ಇವನ್ ಆ ಸಂವಾದ ಫೌಂಡೇಶನ್ ರಿಪೋರ್ಟ್ ನಲ್ಲೂ ಕೂಡ ಖಚಿತವಾಗಿ ಇದೆ ಅಂತ ಹೇಳಿಲ್ಲ. ಅದೇ ನಾನು ಪುನರುಚ್ಚರಿಸ್ತಾ ಇರೋದು. ನನ್ನ ಖಾಸಗಿ ರಿಪೋರ್ಟ್ ಅಂತ, ನಾನು ಸರ್ಕಾರಿ ರಿಪೋರ್ಟ್ ಅಂತ ನಾನು ನಿಮ್ ಮುಂದೆ ಪ್ರದರ್ಶನ ಮಾಡ್ಬಿಟ್ಟು ಅವ್ರಿಗೆ ಬಿಡುಗಡೆ ಮಾಡು ಅಂತ ಹೇಳಕ್ಕಾಗುತ್ತೆ? ಎರಡು ರೀತಿಯ ರಿಪೋರ್ಟ್ ಬಂತು ಸರ್. ಯಾಕಂದ್ರೆ ಸುರ್ಜೇವಾಲಾ ಅವರು ಕೂಡ ಅದನ್ನೇ ಮಾಡಿದ್ರು. ಆ ರೀತಿ ಇಲ್ವೇ ನೋಡಿ, ಸುರ್ಜೇವಾಲಾ ಅವ್ರು ಏನ್ ಹೇಳಿದಾರೆ ನನಗೆ ಗೊತ್ತಿಲ್ಲ, ಟು ಬಿ ಆನೆಸ್ಟ್. ಮಾಡ್ತಾರೆ ಸರ್. ಇಲ್ಲ ಒಂದ್ ನಿಮಿಷ, ನಾನು ಹೇಳ್ತಾ ಇರೋದು ನಾನು ಡೇ 1 ಇಂದ ಹೇಳ್ತಾ ಇರೋದು ಸರ್ಕಾರದ ಅಧಿಕೃತ ರಿಪೋರ್ಟ್ ಅಂತಿಮ. ಆಸ್ ಸಿಂಪಲ್ ಆಸ್ ದಟ್. ಇದರಲ್ಲಿ ಯಾವುದೇ ಗೊಂದಲ ನನಗಿಲ್ಲ, ನಮ್ಮ ಪಕ್ಷಕ್ಕಿಲ್ಲ, ಸರ್ಕಾರಕ್ಕಿಲ್ಲ. ಸರ್ಕಾರದ FSL ರಿಪೋರ್ಟ್ ನಾನು ನೋಡಿಲ್ಲ. ಆದ್ರೆ ಖಾಸಗಿ ರಿಪೋರ್ಟ್ ಅನ್ನ, ಇನ್ಕನ್ಕ್ಲೂಸಿವ್ ರಿಪೋರ್ಟ್ ಅನ್ನ ಕನ್ಕ್ಲೂಸಿವ್ ಮಾಡಕ್ಕೆ ದಯವಿಟ್ಟು ಬಿಜೆಪಿಯವರು ಪ್ರಯತ್ನ ಏನ್ ನಡೆಸಿದ್ದಾರೆ ಅದು ಸರಿ ಇಲ್ಲ ಅಂತ ಹೇಳ್ತಾ ಇರೋದು. ಇಡೀ ಪಕ್ಷ ಮತ್ತೆ ಸರ್ಕಾರ ಅದರ ಡಿಫೆಂಡ್ ಮಾಡ್ಕೋತು ಸರ್. ಯಾರಿಗೆ ಸರ್ಕಾರ? ನೀವು ಇಲ್ಲಿದ್ರೆ ಹೇಳ್ಬಿಡಿ ಸರ್, ಏನ್ ಕೇಳ್ಬೇಕಂತ ಬಯಸ್ತಿದ್ರೆ ಹೇಳ್ಬಿಡಿ, ಅದೇ ಹೇಳ್ಬಿಡ್ತೀವಿ. ಇಲ್ಲ, ಅದಕ್ಕೆ ಹೇಳ್ತಾ ಇರೋದು ಫ್ರಮ್ ಡೇ 1 ವಾಟ್ ಐ ಬೀನ್ ಸೇಯಿಂಗ್. ಇದು ವೈಜ್ಞಾನಿಕವಾಗಿ ಸಂಶೋಧನೆ ಆಗಬೇಕು, ಪರಿಷ್ಕರಣೆ ಆಗಬೇಕು, ಮತ್ತೆ ಪಬ್ಲಿಕ್ ಕರೆಕ್ಟ್ ಮಾಹಿತಿ ಕೊಡಬೇಕು. ಯಾಕಂದ್ರೆ ಸೆನ್ಸಿಟಿವ್ ಮ್ಯಾಟರ್ ಇದೆ ಅಂತಾನೆ ನಾನು ಹೇಳ್ತಾ ಇರೋದು ಡೇ 1 ಇಂದಾನು. ಈಗಲೂ ಅದಕ್ಕೆ ಬದ್ಧನಾಗಿದ್ದೇನೆ. ನಾಳೆ ಸರ್ಕಾರದ FSL ರಿಪೋರ್ಟ್ ಬರಲಿ ಏನಿದೆ ಅಂತ ನಾನು ಹೇಗೆ ತೀರ್ಮಾನ ಕೊಡಕ್ಕಾಗ್ತದೆ FSL ಅವರ ಪರವಾಗಿ? ಥ್ಯಾಂಕ್ ಯು. ರೈಟ್, ಇದು ಪ್ರಿಯಾಂಕ್ ಖರ್ಗೆ ಅವರ ಮಾತು. ಏನ್ ಕೇಳಬೇಕು ಅಂತಿದ್ದೀರಾ ನೇರವಾಗಿ ಕೇಳ್ಬಿಡಿ ಅಂತಂದ್ರು ಪ್ರಿಯಾಂಕ್ ಖರ್ಗೆ ಅವರು. ಅಲ್ಲಿದ್ದವ್ರು ಕೇಳಲಿಲ್ವೇನೋ ಗೊತ್ತಿಲ್ಲ ನನಗೆ, ಆದ್ರೆ ನಾನು ಕೇಳ್ತಾ ಇರೋದು ಅಂದ್ರೆ ರಿಪಬ್ಲಿಕ್ ಕನ್ನಡದ ಎಲ್ಲಾ ಮಾಧ್ಯಮಗಳ ಪರವಾಗಿ ಕೇಳ್ತಿರೋದು ಸಿಂಪಲ್ ಪ್ರಶ್ನೆ. ಪ್ರಿಯಾಂಕ್ ಖರ್ಗೆ ಅವರೇ, ಭಜನಾ ಮಂಡಳಿ ಅಂತ ಹೇಳಿ ನಿಮ್ಮ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ಕನ್ನಡದ ಮಾಧ್ಯಮಗಳನ್ನ ಕರೆದ್ರಲ್ಲ, ಸಾರಿ ಸರ್, ವಿತ್ ಆಲ್ ದ ರೆಸ್ಪೆಕ್ಟ್, ದಯವಿಟ್ಟು ಕ್ಷಮೆ ಕೇಳಿ. ಮಾಧ್ಯಮಗಳ ಜಾಗೃತ ಪ್ರಜ್ಞೆ ಬಗ್ಗೆ ಪ್ರಶ್ನೆ ಕೇಳಿದ್ರಲ್ಲ, ನಮ್ಮ ಪ್ರಜ್ಞೆ ಜಾಗೃತವಾಗಿದೆ ಅನ್ನೋದನ್ನ ಎಲ್ಲರ ಮುಂದೆ ಬಹಿರಂಗವಾಗಿ ಒಪ್ಕೊಂಡ್ಬಿಡಿ ಅಷ್ಟೇ. ಆಸ್ ಸಿಂಪಲ್ ಆಸ್ ದಟ್. ಏನ್ ಸರ್?